ನಮಸ್ಕಾರ. ಎಲೆಕ್ಷನ್ ಅಂದ್ರೆ ಬರೀ ಭಾಷಣ, ರ್ಯಾಲಿ ಅಥವಾ ನಾಯಕರ ಮುಖಗಳೇನಾ? ಖಂಡಿತ ಇಲ್ಲ. ಅದರ ಹಿಂದೆ ಸಂಖ್ಯೆಗಳ, ಡೇಟಾದ ಒಂದು ದೊಡ್ಡ ಪ್ರಪಂಚವೇ ಇದೆ. ಅಂಡ್ ಆ ಸಂಖ್ಯೆಗಳು ಸುಳ್ಳು ಹೇಳಲ್ಲ. ಇವತ್ತು ನಾವು ಬೆಂಗಳೂರಿನ ಹೆಬ್ಬಾಳ ಕ್ಷೇತ್ರದ ಆಳಕ್ಕೆ ಇಳಿದು ಅಲ್ಲಿನ ಜನರ ನಾಡಿಮಿಡಿತವನ್ನು ಅಂಕಿಅಂಶಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ವ್ಯಕ್ತಿಗಳ ಆಚೆಗೆ ಡೇಟಾ ಯಾವ ಕಥೆಯನ್ನು ಹೇಳುತ್ತಿದೆ ಅನ್ನೋದನ್ನು ಒಟ್ಟಿಗೆ ನೋಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲಾ ನೋಡ್ತೀವಿ? ಮೊದಲು ಹೆಬ್ಬಾಳದ ಜನರ ದೈನಂದಿನ ಬದುಕು, ಅವರ ನಿಜವಾದ ಸವಾಲುಗಳೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಚುನಾವಣೆಯ ಅಂಕಿಅಂಶಗಳನ್ನು ನೋಡಿ ಆ ಜನಾದೇಶದ ಹಿಂದಿನ ಕಾರಣಗಳನ್ನು ಹುಡುಕೋಣ. ಅಲ್ಲಿಂದ ಬೇರೆ ಕ್ಷೇತ್ರಗಳಿಂದ ಕಲಿಯಬಹುದಾದ ಪಾಠಗಳೇನು ಅಂತ ನೋಡಿ ಭವಿಷ್ಯದ ಆಡಳಿತಕ್ಕೆ ಒಂದು ಸ್ಪಷ್ಟವಾದ ನೀಲನಕ್ಷೆಯನ್ನು ಹೇಗೆ ರೂಪಿಸಬಹುದು ಅಂತ ಚರ್ಚಿಸೋಣ. ಕೊನೆಗೆ ಜನಕೇಂದ್ರಿತ ನಾಯಕತ್ವದ ನಿಜವಾದ ದಾರಿ ಯಾವುದು ಅಂತ ಅನ್ವೇಷಿಸೋಣ. ಸರಿ, ಶುರು ಮಾಡೋಣ ಹಾಗಾದ್ರೆ. ಯಾವುದೇ ವಿಶ್ಲೇಷಣೆ ಶುರು ಆಗ್ಬೇಕಿರೋದು ನೆಲದ ವಾಸ್ತವದಿಂದ. ಕ್ಷೇತ್ರದ ಜನರ ನಿಜವಾದ ನಾಡಿಮಿಡಿತ ಎಲ್ಲಿದೆ ಅಂತ ನೋಡೋಣ. ಬೆಂಗಳೂರಿನ ಹೃದಯ ಭಾಗದಲ್ಲಿರೋ ಹೆಬ್ಬಾಳ ಅಂದ್ರೆ ಅದೊಂದು ಮಿನಿ ಬೆಂಗಳೂರು ಇದ್ದ ಹಾಗೆ. ಇಲ್ಲಿ ಒಂದು ಕಡೆ ಹೈಟೆಕ್ ಕಂಪನಿಗಳು, ಸಾಫ್ಟ್ವೇರ್ ಇಂಜಿನಿಯರ್ಗಳ ಆಧುನಿಕ ಕನಸುಗಳಿವೆ. ಇನ್ನೊಂದು ಕಡೆ ತಲೆಮಾರುಗಳಿಂದ ಇಲ್ಲೇ ವಾಸಿಸ್ತಿರುವ ಒಕ್ಕಲಿಗ ಮತ್ತು ಮುಸ್ಲಿಂ ಸಮುದಾಯಗಳ ಗಟ್ಟಿ ಬೇರುಗಳಿವೆ. ಸೊ ಇದು ಬರೀ ಒಂದು ಕ್ಷೇತ್ರ ಅಲ್ಲ, ಬೇರೆ ಬೇರೆ ಆಸೆ ಆಕಾಂಕ್ಷೆಗಳ ಒಂದು ಜಂಕ್ಷನ್. ಆದರೆ ಈ ಆಧುನಿಕತೆಯ ಹೊಳಪಿನ ಹಿಂದೆ ಸಾಮಾನ್ಯ ಜನರ ಬದುಕು ದಿನನಿತ್ಯದ ಸವಾಲುಗಳಿಂದ ತುಂಬಿದೆ. ಒಂದ್ ಕ್ಷಣ ಯೋಚನೆ ಮಾಡಿ. ಪ್ರತಿದಿನ ಆಫೀಸ್ಗೆ ಹೋಗೋ ದಾರಿಯಲ್ಲಿ ಗಂಟೆಗಟ್ಲೆ ಟ್ರಾಫಿಕ್, ಮನೆಗ್ ಬಂದ್ರೆ ಕುಡಿಯೋಕೆ ನೀರಿಲ್ಲ, 3-4 ದಿನಕ್ಕೊಮ್ಮೆ ಬರೋ ಪೈಪ್ಲೈನ್ ನೀರಿಗಾಗಿ ಕಾಯಬೇಕು, ಇಲ್ಲಾಂದ್ರೆ ಜೇಬಿಗೆ ಕತ್ತರಿ ಹಾಕಿ ಟ್ಯಾಂಕರ್ ನೀರು ತರಿಸ್ಬೇಕು. ಇವೆಲ್ಲ ಬರೀ ಸಮಸ್ಯೆಗಳಲ್ಲ, ಇದು ಜನರ ದೈನಂದಿನ ಘನತೆಯ ಪ್ರಶ್ನೆ. ಹಾಗಾದ್ರೆ ಈ ಜನರ ಸಮಸ್ಯೆಗಳೆಲ್ಲ ವೋಟಿಂಗ್ ಮೆಷೀನಲ್ಲಿ ಹೇಗೆ ಕಾಣಿಸ್ಕೊಂಡ್ವು? ಬನ್ನಿ ಈಗ ನೇರವಾಗಿ ನಂಬರ್ಸ್ ಮಾತಾಡ್ಲಿ. ನೋಡೋಣ ಅಂಕಿ ಅಂಶಗಳು ಯಾವ ಕಥೆ ಹೇಳ್ತಿವೆ ಅಂತ. ಇಲ್ಲಿ ನೋಡಿ, 2018 ಮತ್ತೆ 2023ರ ಫಲಿತಾಂಶಗಳು. ಐಎನ್ಸಿಯ ವೋಟ್ ಶೇರ್ 50.8% ರಿಂದ 57.7%ಗೆ, ಅಂದ್ರೆ ಸುಮಾರು 7% ಹೆಚ್ಚಾಗಿದೆ. ಬಿಜೆಪಿದು ಕೂಡ 36.3% ರಿಂದ 38.4%ಗೆ, ಅಂದ್ರೆ ಸುಮಾರು 2% ಹೆಚ್ಚಾಗಿದೆ. ನಿಜ. ಆದ್ರೆ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಐಎನ್ಸಿಯ ಬೆಳವಣಿಗೆ ಬಿಜೆಪಿಗಿಂತ 3 ಪಟ್ಟು ಜಾಸ್ತಿ ಇದೆ. ಇದು ಕೇವಲ ವೋಟ್ ಜಾಸ್ತಿ ಆಗಿದ್ದಲ್ಲ, ಇದು ಜನರ ಒಲವು ಒಂದು ಕಡೆಗೆ ಸ್ಪಷ್ಟವಾಗಿ ಶಿಫ್ಟ್ ಆಗ್ತಿರೋದ್ರ ದೊಡ್ಡ ಸಿಗ್ನಲ್. ಗೆಲುವಿನ ಅಂತರ ನೋಡಿ. 2018ರಲ್ಲಿ 14.42% ಇದ್ದದ್ದು 2029ರಲ್ಲಿ 19.32%ಗೆ ಏರಿದೆ. ರಾಜಕೀಯದಲ್ಲಿ ಸುಮಾರು 5% ಅಂತರದ ಹೆಚ್ಚಳ ಅಂದ್ರೆ ಅದು ಕೇವಲ ಒಂದು ನಂಬರ್ ಅಲ್ಲ. ಆಡಳಿತ ಪಕ್ಷವು ಜನರ ಜೊತೆ ತನ್ನ ಹಿಡಿತವನ್ನು ಬಲಪಡಿಸಿಕೊಳ್ತಿದೆ, ಆದ್ರೆ ವಿರೋಧ ಪಕ್ಷದ ಕನೆಕ್ಷನ್ ಎಲ್ಲೂ ಮಿಸ್ ಆಗ್ತಿದೆ ಅನ್ನೋದಕ್ಕೆ ಇದೊಂದು ಎಚ್ಚರಿಕೆಯ ಘಂಟೆ. ಈ ನಂಬರ್ಗಳ ಹಿಂದೆ ಜನರ ಯಾವ ಭಾವನೆಗಳಿವೆ ನೋಡಿ. ಸಂಜಯನಗರದ ನೀರಿನ ಸಮಸ್ಯೆ, ಚಾಮುಂಡಿನಗರದ ಸ್ವಚ್ಛತೆ, ಹೆಬ್ಬಾಳದ ಟ್ರಾಫಿಕ್, ಇವೆಲ್ಲ ಪೇಪರ್ ಹೆಡ್ಲೈನ್ಸ್ ಅಲ್ಲ, ಇವೇ ಜನರ ಧ್ವನಿ. ನಮ್ಮ ಸಂವಿಧಾನವು ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನು ನೀಡುತ್ತದೆ. ತಮ್ಮ ದೈನಂದಿನ ಸಮಸ್ಯೆಗಳನ್ನು ಮತದಾನದ ಮೂಲಕ ವ್ಯಕ್ತಪಡಿಸುವುದು ಆ ಘನತೆಯನ್ನು ಕಾಪಾಡಿಕೊಳ್ಳುವಲ್ಲಿರುವ ಒಂದು ಜವಾಬ್ದಾರಿಯುತ ಮಾರ್ಗ. ಜನರ ದಿನನಿತ್ಯದ ನೋವುಗಳೇ ವೋಟಿಂಗ್ ದಿನದಂದು ಉತ್ತರ ಕೊಡುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಹಾಗಾದ್ರೆ ಈ ಫಲಿತಾಂಶಕ್ಕೆ ನಿಜವಾದ ಕಾರಣವಾದ್ರೂ ಏನು? ಇದು ಬರೀ ಆಡಳಿತ ವಿರೋಧಿ ಅಲೆನಾ, ಅಥವಾ ಇದರ ಹಿಂದೆ ಬೇರೆನೇ ಕಥೆ ಇದೆಯಾ? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಇಲ್ಲಿ 2 ಬೇರೆ ಬೇರೆ ಕಥೆಗಳು ಕಾಣಿಸ್ತಿವೆ. ಒಂದು ಕಡೆ ಐಎನ್ಸಿ ಅಭ್ಯರ್ಥಿ ಹಬ್ಬ ಹರಿದಿನ ಅಂತ ಜನರ ಜೊತೆ ನೇರವಾಗಿ ಬೆರೆತು ಒಂದು ಪರ್ಸನಲ್ ಕನೆಕ್ಷನ್ ಮಾಡ್ಕೊಂಡಿದ್ದಾರೆ. ಅಲ್ಪಸಂಖ್ಯಾತರ ವೋಟುಗಳನ್ನ ಒಟ್ಟಾಗಿಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಅಭ್ಯರ್ಥಿಯ ಮೇಲೆ ಅವರ ಕುಟುಂಬದ ಹಳೆಯ ವಿವಾದಗಳನ್ನೇರಳು. ಇದರಿಂದ ಜನರ ಮನಸ್ಸಲ್ಲಿ ಒಂದು ಟ್ರಸ್ಟ್ ಗ್ಯಾಪ್, ಅಂದ್ರೆ ನಂಬಿಕೆಯ ಕೊರತೆ ಉಂಟಾಗಿದೆ. ಇದರ ಜೊತೆಗೆ ಕ್ಷೇತ್ರದ ಮುಖ್ಯ ಸಮಸ್ಯೆಗಳಾದ ನೀರು, ಟ್ರಾಫಿಕ್ ಬಗ್ಗೆ ಗಮನ ಕೊಡದೇ ಇದ್ದಿದ್ದು ಕೂಡ ದೊಡ್ಡ ಮೈನಸ್ ಪಾಯಿಂಟ್ ಆಯಿತು. ಈ ಟೈಮ್ಲೈನ್ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಾಲದಲ್ಲಿ ಹೆಬ್ಬಾಳ ಅಂದ್ರೆ ಅದು ಬಿಜೆಪಿಯ ಭದ್ರಕೋಟೆ. 2008ರಿಂದ 2016ರವರೆಗೂ ಸತತ ಗೆಲುವು. ಆದ್ರೆ 2018ರಲ್ಲಿ ಆ ಕೋಟೆಗೆ ಮೊದಲ ಪೆಟ್ಟು ಬಿತ್ತು. 21,000 ವೋಟುಗಳ ಸೋಲು. 2023ರಲ್ಲಿ ಆ ಪೆಟ್ಟು ಇನ್ನಷ್ಟು ಜೋರಾಯ್ತು. ಸೋಲಿನ ಅಂತರ 30,000 ದಾಟಿದೆ. ಇದು ಬರೀ ಒಂದು ಸೋಲಲ್ಲ, ಒಂದು ಭದ್ರಕೋಟೆ ಹೇಗೆ ಕುಸಿತಾ ಇದೆ ಅನ್ನೋದರ ಸೂಚನೆ. ಸೊ ಈ ಎಲ್ಲ ಡೇಟಾದಿಂದ ನಮಗೆ ಸಿಗುವ ಒಂದು ದೊಡ್ಡ ಪಾಠ ಏನಂದ್ರೆ, ರಾಜಕೀಯದಲ್ಲಿ
ನಮ್ಮ ಹಿರಿಯರು ಒಳ್ಳೆ ಕೆಲಸ ಮಾಡಿದ್ರು, ಇದು ನಮ್ಮ ಹಳೇ ಕ್ಷೇತ್ರ ಅನ್ನೋ ನೆನಪುಗಳು ಮಾತ್ರ ಸಾಕಾಗಲ್ಲ. ಇವತ್ತಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸದೆ ಜನರ ನಂಬಿಕೆ ಕಳ್ಕೊಂಡ್ರೆ ಹಳೆ ವೈಭವ ಯಾವುದೇ ಕಾರಣಕ್ಕೂ ಗೆಲ್ಲಿಸೋಲ್ಲ. ಹೆಬ್ಬಾಳದಲ್ಲಿ ಆದ ಈ ಬದಲಾವಣೆಯನ್ನ ನಾವು ತನಿಯಾಗಿ ನೋಡಬಾರ್ದು. ಕೆಲವೊಮ್ಮೆ ಗೆಲುವಿನ ಪಾಠ ಬೇರೆ ಕಡೆ ಸಿಗುತ್ತೆ. ಹಾಗಾಗಿ ನಾವೀಗ ಕರ್ನಾಟಕದ ಕರಾವಳಿ, ದಕ್ಷಿಣ ಕನ್ನಡದ ಕಡೆ ನೋಡೋಣ. ಅಲ್ಲಿನ ಗೆಲುವು ಹೆಬ್ಬಾಳಕ್ಕೆ ಯಾವ ಪಾಠಗಳನ್ನ ಹೇಳ್ಕೊಡಬಹುದು? ದಕ್ಷಿಣ ಕನ್ನಡದಿಂದ ನಮಗೆ 3 ಸ್ಪಷ್ಟವಾದ ಪಾಠಗಳು ಸಿಗುತ್ತೆ. ನಂಬರ್ 1, ಒಗ್ಗಟ್ಟು. ಪಾರ್ಟಿ ಒಳಗಿನ ಜಗಳ, ಬಂಡಾಯದಿಂದ ಗೆಲ್ಲೋ ಸೀಟನ್ನು ಹೇಗೆ ಕಳ್ಕೊಳ್ಬಹುದು ಅಂತ ಅಲ್ಲಿ ಗೊತ್ತಾಯ್ತು. ನಂಬರ್ 2, ಧೈರ್ಯವಾಗಿ ಹೊಸಬರಿಗೆ ಚಾನ್ಸ್ ಕೊಡಿ. ಸುಳ್ಯದಲ್ಲಿ 6 ಬಾರಿ ಗೆದ್ದಿದ್ದ ಎಂಎಲ್ಎ ಬದಲಿಗೆ ಹೊಸ ಮುಖಕ್ಕೆ ಟಿಕೆಟ್ ಕೊಟ್ಟಾಗ ಗೆಲುವಿನ ಅಂತರ ಇನ್ನೂ ಜಾಸ್ತಿ ಆಯ್ತು. ಅಂದ್ರೆ ಜನ ಹೊಸತನವನ್ನು ಸ್ವಾಗತಿಸ್ತಾರೆ. ನಂಬರ್ 3, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್, ಹೈಪರ್ ಲೋಕಲ್ ಫೋಕಸ್. ಅಂದ್ರೆ ರಾಷ್ಟ್ರೀಯ ವಿಷಯಗಳಿಗಿಂತ ಜನರ ಮನೆ ಮುಂದಿನ ರಸ್ತೆ, ಕುಡಿಯೋ ನೀರಿನ ಪೈಪು, ಈ ತರಹದ ದೈನಂದಿನ ಸಮಸ್ಯೆಗಳ ಮೇಲೆ ಗಮನ ಹರಿಸಿದ್ರ ಗೆಲುವು ಸುಲಭ. ಸರಿ, ಈ ಎಲ್ಲಾ ವಿಶ್ಲೇಷಣೆಯಿಂದ, ಪಾಠಗಳಿಂದ ಹೆಬ್ಬಾಳರ ಭವಿಷ್ಯಕ್ಕೆ ಒಂದು ಕ್ಲಿಯರ್ ಆದ ಆಕ್ಷನ್ ಪ್ಲಾನ್ ರೆಡಿ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಡೇಟಾ ಆಧಾರಿತ ಮುಂದಿನ ದಾರಿ ಇಲ್ಲಿದೆ ನೋಡಿ. ಜನರ ಅತಿ ದೊಡ್ಡ 3 ಸಮಸ್ಯೆಗಳಿಗೆ ನೇರ ಪರಿಹಾರ. ಮೊದಲನೇ ಹೆಜ್ಜೆ, ಪ್ರತಿ ಮನೆಗೂ ನೀರು. 2ನೇ ಹೆಜ್ಜೆ, ಟ್ರಾಫಿಕ್ನಿಂದ ಮುಕ್ತಿ. 3ನೇ ಹೆಜ್ಜೆ, ಸ್ಥಳೀಯರಿಗೆ ಉದ್ಯೋಗ. ಇಷ್ಟೇ, ಫೋಕಸ್ ಇರ್ಬೇಕು. ಈ ಯೋಜನೆಗಳಿಗೆ ಬೇಕಾದ ಅಂದಾಜು ಬಂಡವಾಳ 1350 ಕೋಟಿ ರೂಪಾಯಿ. ಇದು ದೊಡ್ಡ ಮೊತ್ತ ಅಂತ ಅನಿಸ್ಬಹುದು. ಆದ್ರೆ ಗಮನಿಸಿ, ಇದರಲ್ಲಿ 1000 ಕೋಟಿ ಅಂದ್ರೆ ಬಹುಪಾಲು ಹಣ ನೀರಿಗೋಸ್ಕರ. ಇದು ಮುಂದಿನ ತಲೆಮಾರಿಗೂ ಉಪಯೋಗವಾಗುವ ಶಾಶ್ವತ ಹೂಡಿಕೆ, ಜನರ ಆರೋಗ್ಯದ ಮೇಲಿನ ಹೂಡಿಕೆ. ಉಳಿದ 200 ಕೋಟಿ ಟ್ರಾಫಿಕ್ಗೆ, 150 ಕೋಟಿ ಸ್ಥಳೀಯ ಟೆಕ್ ಹಬ್ಗೆ. ಈ ದುಡ್ಡಿನಿಂದ ಜನರಿಗೆ ವಾಪಸ್ ಸಿಗೋದೇನು? ಇದನ್ನೇ ನಾವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅನ್ನೋದು. ನೋಡಿ, 2 ಲಕ್ಷ ಕುಟುಂಬಗಳಿಗೆ ನೀರಿನ ಭದ್ರತೆ, ಪ್ರತಿದಿನ ಟ್ರಾಫಿಕ್ನಲ್ಲಿ ಉಳಿಯೋ 30 ನಿಮಿಷಗಳ ಸಮಯ, ಮತ್ತು 5,000 ಯುವಕರಿಗೆ ಒಳ್ಳೆಯ ಸಂಬಳದ ಕೆಲ್ಸ. ಇದಕ್ಕಿಂತ ದೊಡ್ಡ ಲಾಭ ಬೇಕಾ? ಇದೇ ನಿಜವಾದ ಆಡಳಿತ. ಹೊಸ ಯೋಜನೆಗಳಷ್ಟೇ ಅಲ್ಲ, ಕೊಟ್ಟ ಮಾತುಗಳನ್ನ ಪಾಲಿಸಿದಾರಾ ಅಂತ ಕೇಳೋದು ಕೂಡ ಮುಖ್ಯ. ಅದಕ್ಕೆ ನಾವು ಇದನ್ನ ಕಲ್ಯಾಣ ಲೆಕ್ಕ ಪರಿಶೋಧನೆ ಅಂತ ಕರಿತೀವಿ. RTI ಬಳಸಿ ಸರ್ಕಾರಿ ಡೇಟಾ ಇಟ್ಕೊಂಡು ನೀವು ಹೇಳಿದ್ದೇನು, ಮಾಡಿದೇನು ಅಂತ ಜನರ ಮುಂದಿಡಬೇಕು. ಉದಾಹರಣೆಗೆ 8 ಬೋರ್ವೆಲ್ ಹಾಕ್ತೀನಿ ಅಂತ ಹೇಳಿ 4 ಹಾಕಿದ್ರೆ ಆ 4 ಎಲ್ಲಿ ಅಂತ ಕೇಳೋದು ಪ್ರಜೆಗಳ ಹಕ್ಕು. ಇಂತಹ ಲೆಕ್ಕ ಪರಿಶೋಧನೆ ಮಾಡುವಾಗ ಜನರ ವೈಯಕ್ತಿಕ ಮಾಹಿತಿಯ ಗೋಪ್ಯತೆಯನ್ನು ಕಾಪಾಡೋದು ಕೂಡ ಅಷ್ಟೇ ಮುಖ್ಯ. ಭಾರತದ ಹೊಸ ಡೇಟಾ ಸಂರಕ್ಷಣಾ ಕಾನೂನಿನ ಪ್ರಕಾರ ಜನರ ಮಾಹಿತಿಯನ್ನು ಅವರ ಒಪ್ಪಿಗೆ ಪಡೆದು ಜವಾಬ್ದಾರಿಯುತವಾಗಿ ಮಾತ್ರ ಬಳಸಬೇಕು. ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ಜನರ ಖಾಸಗಿತನದ ಹಕ್ಕು ಎರಡೂ ಜೊತೆಜೊತೆಯಾಗಿ ಸಾಗಬೇಕು. ಸರಿ, ಈ ಎಲ್ಲ ಡೇಟಾ, ವಿಶ್ಲೇಷಣೆ, ಯೋಜನೆಗಳು ಇವೆಲ್ಲದರ ಕೊನೆಯಲ್ಲಿ ನಮಗೆ ಸಿಗೋ ಪಾಠ ಏನು? ಈ ಇಡೀ ವಿಶ್ಲೇಷಣೆಯ ಸಾರಾಂಶ ಒಂದೇ ಒಂದು ಪದದಲ್ಲಿ ಹೇಳೋದಾದ್ರೆ ಅದು ಅಭ್ಯರ್ಥಿ. ಪಕ್ಷದ ಬ್ರ್ಯಾಂಡ್, ಸಿದ್ಧಾಂತ, ಪ್ರಣಾಳಿಕೆ ಎಲ್ಲವನ್ನೂ ಮೀರಿ ಅಭ್ಯರ್ಥಿಯ ಮೇಲಿದ್ದ ಹಳೆಯ ವಿವಾದದ ನೆರಳು ಅವರನ್ನೇ ಒಂದು ದೊಡ್ಡ ಹೊರೆಯಾಗಿಸಿತು. ಜನರ ನಂಬಿಕೆಯನ್ನೇ ಗಳಿಸೋಕಾಗ್ದಿದ್ದಾಗ ಬೇರೆ ಯಾವುದೂ ಕೆಲಸ ಮಾಡಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಹಾಗಾದ್ರೆ ಈ ಪಥವನ್ನು ಬದಲಿಸೋದು ಹೇಗೆ? ಡೇಟಾ ಕೊಡ್ತಿರೋ ಉತ್ತರ ಸ್ಪಷ್ಟವಾಗಿದೆ. ಹಳೆಯ ವಿವಾದಗಳ ನೆರಳಿಲ್ಲದ, ಜನರ ಮಧ್ಯದಲ್ಲೇ ಇರುವ ಜನಪ್ರಿಯ ಹೊಸ ಮುಖವೊಂದನ್ನು ನಾಯಕತ್ವಕ್ಕೆ ತರಬೇಕು. ಜನರಿಗೆ ಹಳೆ ಕಥೆಗಳು ಬೇಕಿಲ್ಲ, ಹೊಸ ಭರವಸೆ ಬೇಕು. ಇದು ನಮ್ಮೆಲ್ಲರನ್ನೂ ಒಂದು ಮೂಲಭೂತ ಪ್ರಶ್ನೆಯ ಮುಂದೆ ನಿಲ್ಲಿಸತ್ತೆ. ಒಬ್ಬ ವೋಟರ್ಗೆ ಈಗಿನ ಆಡಳಿತ ಇಷ್ಟ ಇಲ್ಲ, ಆದ್ರೆ ಪರ್ಯಾಯವಾಗಿ ಇರೋರ ಮೇಲೆ ನಂಬಿಕೆಯೋ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವರಿಗೊಂದು ನಿಜವಾದ ಆಯ್ಕೆಯನ್ನ ಕೊಡೋದು ಹೇಗೆ? ಇದು ಇವತ್ತಿನ ರಾಜಕೀಯದ ಬಹುದೊಡ್ಡ ಸವಾಲು. ಡೇಟಾದಿಂದ ಗೆಲುವಿನ ದಾರಿಯನ್ನೋದು ಕೇವಲ ಒಳ್ಳೊಳ್ಳೆ ಸ್ಲೋಗನ್ಗಳ ಬಗ್ಗೆ ಅಲ್ಲ. ಇದು 2 ವಿಷಯಗಳ ಮೇಲೆ ಹೊಸ ರಾಜಕೀಯವನ್ನು ಕಟ್ಟೋದು. 1, ವಿಶ್ವಾಸಾರ್ಹತೆ. 2, ಉತ್ತಮ ಜೀವನಕ್ಕೆ ಒಂದು ಸ್ಪಷ್ಟ ನೀಲನಕ್ಷೆ. ಈ 2 ಕೊಡೋದ್ರಲ್ಲೇ ಮುಂದಿನ ದಾರಿಯಿದೆ. ನೀವು ಕೂಡ ಜನಕೇಂದ್ರಿತ ನಾಯಕರಾಗಿ ನಿಮ್ಮ ಕ್ಷೇತ್ರವನ್ನು ಉನ್ನತೀಕರಿಸಲು ಬಯಸಿದ್ರ blueprintstrategies.ai ಅನ್ನು ಸಂಪರ್ಕಿಸಿ. ನಮ್ಮ ಇಮೇಲ್ ವಿಳಾಸ mgr@blueprintstrategies.ai ಅಥವಾ 08042041602 ಸಂಖ್ಯೆಗೆ ಕರೆ ಮಾಡಿ. ರಾಜಕೀಯದ ಆಚೆಗಿನ ಉದ್ದೇಶ